ಕೋವಿಡ್ ಬಹಳ ಚರ್ಚೆ ಆಗ್ತಾ ಇದೆ. ಇಂಪಾರ್ಟೆಂಟ್ ಕೋವಿಡ್ ನಾನು ಹೇಳಿದ್ದೀನಿ ಈಗಾಗಲೇ ಏನೇನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅವೆಲ್ಲ ತಗೋಬೇಕು ಅಂತೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ, ಸೆಕ್ರೆಟರಿಗೆ, ಹೆಲ್ತ್ ಮಿನಿಸ್ಟ್ರಿಗೆಲ್ಲ ಮಾತಾಡಿದ್ದೀನಿ. ಅವರು ಮೀಟಿಂಗ್ ಮಾಡಿದ್ದಾರೆ, 2 ಮೀಟಿಂಗ್ ಮಾಡಿದ್ದಾರೆ. ಮಾರ್ಗಸೂಚಿ ರಿಲೀಸ್ ಮಾಡಿದ್ದಾರೆ. ಹೌದು, ನಿನ್ನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳನ್ನು ರೆಡಿ ಮಾಡಿ ಅದೇ ಕೇರಳ ಬಾರ್ಡರ್ ನಲ್ಲಿ ಇದೆಯಲ್ಲ, ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲ ಅಲರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಅಲ್ಲಿರ್ತಕ್ಕಂಥ DHOಗೆ, ತಹಸೀಲ್ದಾರ್ಗೆ, DC ಗೆ ಎಲ್ರಿಗೂ ಅಲರ್ಟ್ ಮಾಡಿ ಅಂತ ಹೇಳಿ. ಗಂಭೀರ ಅಂತ ನೀವೇ ಎಲ್ಲ ಮಾಡಿರ, ನಿಮ್ ದಿನ ಟಿವಿ ನೋಡ್ಲಿ ಅಂತ ಮಾಡ್ತಾರೆ. ಒಂದೇ ಒಂದೆಲ್ಲ ಯಾಕೆ ಗಂಭೀರ ವಿಚಾರ ಅಂತ ಸಚಿವರೇ ಏನಂದ್ರೆ ಮೀಟಿಂಗ್ ಮಾಡ್ತಾರೆ, ಬಟ್ ಏನಾದ್ರು ಇತ್ತ ಅಂತ. ಯು ಶುಡ್ ಬಿ ವೆರಿ ಕಾಶಿಯಸ್. ದಟ್ಸ್ ಆಲ್. ಮೈ ಗವರ್ಮೆಂಟ್ ಶುಡ್ ಬಿ ವೆರಿ ಕಾಶಿಯಸ್. ಎಲ್ಲ ಜಾಗೃತಿಯಿಂದ ಇರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ಒಂದ್ ಮದ್ದೂರಲ್ಲಿ ಒಂದು ಸಿಂಪ್ಟಮ್ ಬಂದಿದೆ ಅಂತ ಒಂದು ಇನ್ಫಾರ್ಮೇಶನ್ ನಮ್ಮವರ ಹೇಳಿದ್ದಾರೆ. ಇಲ್ಲ ನಮ್ಗೆ ಸರಿಯಾದ ಗುರುತವಾಗಿ ಇಲ್ಲ. ನಮ್ಮಲ್ಲೂ ಟೆಕ್ನಿಕಲ್ ಕಮಿಟಿ ಮೀಟಿಂಗ್ ಆಗಿದೆ. ನಾವು ಸುಮ್ಮನೆ ಯಾಮಾರಬಾರ್ದು ಅಂತ ಅಷ್ಟೇ. ಶ್ರೀರಾಮುಲು ಹೇಳಿದ್ರಲ್ಲ, ಚಳಿ ಬಂದಾಗ ಜಾಸ್ತಿ ಆಯ್ತದೆ, ಬಿಸಿಲು ಬಂದಾಗ ಕಡಿಮೆ ಆಗ್ತದೆ. ಹೆಲ್ತ್ ಮಿನಿಸ್ಟರ್ ಕೋವಿಡ್ ಬಹಳ ಚರ್ಚೆ ಆಗ್ತಾ ಇದೆ. ಇಂಪಾರ್ಟೆಂಟ್ ಕೋವಿಡ್ ನಾನು ಹೇಳಿದ್ದೀನಿ ಈಗಾಗಲೇ ಏನೇನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅವೆಲ್ಲ ತಗೋಬೇಕು ಅಂತೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ, ಸೆಕ್ರೆಟರಿಗೆ, ಹೆಲ್ತ್ ಮಿನಿಸ್ಟ್ರಿಗೆಲ್ಲ ಮಾತಾಡಿದ್ದೀನಿ. ಅವರು ಮೀಟಿಂಗ್ ಮಾಡಿದ್ದಾರೆ, 2 ಮೀಟಿಂಗ್ ಮಾಡಿದ್ದಾರೆ. ಮಾರ್ಗಸೂಚಿ ರಿಲೀಸ್ ಮಾಡಿದ್ದಾರೆ. ಹೌದು, ನಿನ್ನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳನ್ನು ರೆಡಿ ಮಾಡಿ ಅದೇ ಕೇರಳ ಬಾರ್ಡರ್ ನಲ್ಲಿ ಇದೆಯಲ್ಲ, ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲ ಅಲರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಅಲ್ಲಿರ್ತಕ್ಕಂಥ DHOಗೆ, ತಹಸೀಲ್ದಾರ್ಗೆ, DC ಗೆ ಎಲ್ರಿಗೂ ಅಲರ್ಟ್ ಮಾಡಿ ಅಂತ ಹೇಳಿ. ಗಂಭೀರ ಅಂತ ನೀವೇ ಎಲ್ಲ ಮಾಡಿರ, ನಿಮ್ ದಿನ ಟಿವಿ ನೋಡ್ಲಿ ಅಂತ ಮಾಡ್ತಾರೆ. ಒಂದೇ ಒಂದೆಲ್ಲ ಯಾಕೆ ಗಂಭೀರ ವಿಚಾರ ಅಂತ ಸಚಿವರೇ ಏನಂದ್ರೆ ಮೀಟಿಂಗ್ ಮಾಡ್ತಾರೆ, ಬಟ್ ಏನಾದ್ರು ಇತ್ತ ಅಂತ. ಯು ಶುಡ್ ಬಿ ವೆರಿ ಕಾಶಿಯಸ್. ದಟ್ಸ್ ಆಲ್. ಮೈ ಗವರ್ಮೆಂಟ್ ಶುಡ್ ಬಿ ವೆರಿ ಕಾಶಿಯಸ್. ಎಲ್ಲ ಜಾಗೃತಿಯಿಂದ ಇರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ಒಂದ್ ಮದ್ದೂರಲ್ಲಿ ಒಂದು ಸಿಂಪ್ಟಮ್ ಬಂದಿದೆ ಅಂತ ಒಂದು ಇನ್ಫಾರ್ಮೇಶನ್ ನಮ್ಮವರ ಹೇಳಿದ್ದಾರೆ. ಇಲ್ಲ ನಮ್ಗೆ ಸರಿಯಾದ ಗುರುತವಾಗಿ ಇಲ್ಲ. ನಮ್ಮಲ್ಲೂ ಟೆಕ್ನಿಕಲ್ ಕಮಿಟಿ ಮೀಟಿಂಗ್ ಆಗಿದೆ. ನಾವು ಸುಮ್ಮನೆ ಯಾಮಾರಬಾರ್ದು ಅಂತ ಅಷ್ಟೇ. ಶ್ರೀರಾಮುಲು ಹೇಳಿದ್ರಲ್ಲ, ಚಳಿ ಬಂದಾಗ ಜಾಸ್ತಿ ಆಯ್ತದೆ, ಬಿಸಿಲು ಬಂದಾಗ ಕಡಿಮೆ ಆಗ್ತದೆ. ಹೆಲ್ತ್ ಮಿನಿಸ್ಟರ್ ಕೋವಿಡ್ ಬಹಳ ಚರ್ಚೆ ಆಗ್ತಾ ಇದೆ. ಇಂಪಾರ್ಟೆಂಟ್ ಕೋವಿಡ್ ನಾನು ಹೇಳಿದ್ದೀನಿ ಈಗಾಗಲೇ ಏನೇನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅವೆಲ್ಲ ತಗೋಬೇಕು ಅಂತೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ, ಸೆಕ್ರೆಟರಿಗೆ, ಹೆಲ್ತ್ ಮಿನಿಸ್ಟ್ರಿಗೆಲ್ಲ ಮಾತಾಡಿದ್ದೀನಿ. ಅವರು ಮೀಟಿಂಗ್ ಮಾಡಿದ್ದಾರೆ, 2 ಮೀಟಿಂಗ್ ಮಾಡಿದ್ದಾರೆ. ಮಾರ್ಗಸೂಚಿ ರಿಲೀಸ್ ಮಾಡಿದ್ದಾರೆ. ಹೌದು, ನಿನ್ನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳನ್ನು ರೆಡಿ ಮಾಡಿ ಅದೇ ಕೇರಳ ಬಾರ್ಡರ್ ನಲ್ಲಿ ಇದೆಯಲ್ಲ, ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲ ಅಲರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಅಲ್ಲಿರ್ತಕ್ಕಂಥ DHOಗೆ, ತಹಸೀಲ್ದಾರ್ಗೆ, DC ಗೆ ಎಲ್ರಿಗೂ ಅಲರ್ಟ್ ಮಾಡಿ ಅಂತ ಹೇಳಿ. ಗಂಭೀರ ಅಂತ ನೀವೇ ಎಲ್ಲ ಮಾಡಿರ, ನಿಮ್ ದಿನ ಟಿವಿ ನೋಡ್ಲಿ ಅಂತ ಮಾಡ್ತಾರೆ. ಒಂದೇ ಒಂದೆಲ್ಲ ಯಾಕೆ ಗಂಭೀರ ವಿಚಾರ ಅಂತ ಸಚಿವರೇ ಏನಂದ್ರೆ ಮೀಟಿಂಗ್ ಮಾಡ್ತಾರೆ, ಬಟ್ ಏನಾದ್ರು ಇತ್ತ ಅಂತ. ಯು ಶುಡ್ ಬಿ ವೆರಿ ಕಾಶಿಯಸ್. ದಟ್ಸ್ ಆಲ್. ಮೈ ಗವರ್ಮೆಂಟ್ ಶುಡ್ ಬಿ ವೆರಿ ಕಾಶಿಯಸ್. ಎಲ್ಲ ಜಾಗೃತಿಯಿಂದ ಇರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ಒಂದ್ ಮದ್ದೂರಲ್ಲಿ ಒಂದು ಸಿಂಪ್ಟಮ್ ಬಂದಿದೆ ಅಂತ ಒಂದು ಇನ್ಫಾರ್ಮೇಶನ್ ನಮ್ಮವರ ಹೇಳಿದ್ದಾರೆ. ಇಲ್ಲ ನಮ್ಗೆ ಸರಿಯಾದ ಗುರುತವಾಗಿ ಇಲ್ಲ. ನಮ್ಮಲ್ಲೂ ಟೆಕ್ನಿಕಲ್ ಕಮಿಟಿ ಮೀಟಿಂಗ್ ಆಗಿದೆ.
ಅಂತ ನಾವು ಸುಮ್ಮನೆ ಮಾರ್ಗಸೂಚಿ ರಿಲೀಸ್ ಆಗಿದೆ. ಯಾಮಾರಬಾರ್ದು ಅಂತ ಅಷ್ಟೇ. ಶ್ರೀರಾಮರು ಹೇಳಿದ್ರಲ್ಲ, ಚಳಿ ಬಂದಾಗ ಜಾಸ್ತಿ ಆಯ್ತದೆ, ಬಿಸಿಲು ಬಂದಾಗ ಕಡಿಮೆ ಆಯ್ತದೆ ಅಂತ. ಹೆಲ್ತ್ ಮಿನಿಸ್ಟರ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.